ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಕ್ಷಿಲಾ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಮಂಡ್ಯ ಹಾಗೆ SC/DCC ಬ್ಯಾಂಕು ಹಾಗೆ ಕೊಡಗು DCC ಬ್ಯಾಂಕ್ ಎಕ್ಸಾಮ್ ಯಾರೆಲ್ಲ ಅಟೆಂಡ್ ಮಾಡಿ ಇಂಟರ್ವ್ಯೂಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ನಿಮ್ಮ ಇಂಟರ್ವ್ಯೂಗೆ ಒಂದು ಹೆಲ್ಪ್ ಆಗಲಿ ಅಂತ ಇವತ್ತಿನ ವಿಡಿಯೋದಲ್ಲಿ ಇಂಟರ್ವ್ಯೂ ರಿಲೇಟೆಡ್ ಏನೇನು ಕ್ವಶನ್ಸ್ ಬರ್ಬೋದು, ಹಾಗೆ ಇಂಟರ್ವ್ಯೂ ಡ್ರೆಸ್ ಕೋಡ್ ಯಾವ ಥರ ಇರುತ್ತೆ, ಜೊತೆಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಯಾಕೆ ಕೆಲವೊಂದಷ್ಟು ಸ್ಟೂಡೆಂಟ್ನ ರಿಜೆಕ್ಟ್ ಮಾಡ್ತಾರೆ, ಜೊತೆಗೆ ಇದು ಗೌರ್ಮೆಂಟ್ ಜಾಬ್ ಅಥವಾ ಪ್ರೈವೇಟಾ ಅಂತ ಸುಮಾರು ಜನ ಇಷ್ಟು ಏನು ಕ್ವಶನ್ನ ಕಮೆಂಟ್ ಮಾಡಿದ್ದೀರಾ. ಇಂಟರ್ವ್ಯೂ ರಿಲೇಟೆಡ್ ನನಗೆ ಎಷ್ಟು ಮಾಹಿತಿ ಗೊತ್ತೋ ಅದ್ರ ಸಂಬಂಧಪಟ್ಟಂತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಂಟರ್ವ್ಯೂಗೆ ಯಾವುದೇ ಡ್ರೆಸ್ ಕೋಡ್ನ ಅವರು ಮೆನ್ಷನ್ ಮಾಡಿಲ್ಲ. ಬಟ್ ನೀವು ಲೇಡೀಸ್ ಏನಿದ್ರು 3-4 ಶರ್ಟ್ ಡ್ರೆಸ್ನೇ ಹಾಕ್ಕೊಂಡೋಗಿ, ಮತ್ತು ಹುಡುಗರು ಫಾರ್ಮಲ್ ಶರ್ಟ್ ಮತ್ತು ಪ್ಯಾಂಟ್ನ ಹಾಕ್ಕೊಂಡೋಗಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಏನು ಇಂಟರ್ವ್ಯೂ ಅಟೆಂಡ್ ಮಾಡಿ ಈಗ ಸೆಲೆಕ್ಷನ್ ಆಗಿದ್ದೀನೋ ಅಲ್ಲಿ ಡ್ರೆಸ್ ಕೋಡ್ ಬಂದು ಫಾರ್ಮಲ್ ಶರ್ಟು ಮತ್ತು ಫಾರ್ಮಲ್ ಪ್ಯಾಂಟ್ನೇ ಯೂಸ್ ಮಾಡಬೇಕು. ಜೀನ್ಸ್ ಶರ್ಟು ಟೀ ಶರ್ಟ್ನ ಯೂಸ್ ಮಾಡೋಂಗಿಲ್ಲ. ಜೊತೆಗೆ ಹುಡುಗಿರು ಹಾಫ್ ಸ್ಲೀವ್ಸ್ ಹಾಕೊಂಬರೋಂಗಿಲ್ಲ, ಜೀನ್ಸ್ ಪ್ಯಾಂಟು ಮತ್ತು ಟೀ ಶರ್ಟ್ ಯೂಸ್ ಮಾಡೋಂಗಿಲ್ಲ. ಫಸ್ಟೇ ಈ ರೂಲ್ಸ್ನ ಕಮಿಟಿಲಿ ಆಲ್ರೆಡಿ ಡಿಸೈಡ್ ಮಾಡಿದರು. ಬಟ್ ಸುಮಾರು ಜನ ಹಾಫ್ ಸ್ಲೀವ್ಸ್ ಏನು ಇಂಟರ್ವ್ಯೂಗೆ ಹಾಕ್ಕೊಂಡು ಬಂದಿದ್ರು ಅದೆಲ್ಲ ಅವರು ರೆಕಗ್ನೈಸ್ ಮಾಡ್ತಾರೆ. ಹಾಗಾಗಿ ನಿಮ್ಮ ಡ್ರೆಸ್ ಕೋಡು ತುಂಬ ಮುಖ್ಯ ಆಗುತ್ತೆ. ಇನ್ನು ಇಂಟರ್ವ್ಯೂನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲಿ ಯಾಕೆ ಕೆಲವೊಂದಷ್ಟು ಸ್ಟೂಡೆಂಟ್ನ ರಿಜೆಕ್ಟ್ ಮಾಡ್ತಾರೆ ಅಂದರೆ, ಅವರು ಡಾಕ್ಯುಮೆಂಟಲ್ಲಿ ಏನು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಅವರೆಲ್ಲ ಏನು ಮೆನ್ಷನ್ ಮಾಡಿರ್ತಾರೋ ಆ ಡಾಕ್ಯುಮೆಂಟ್ಸ್ನ ಪ್ರಾಪರಾಗಿ ಅವ್ರು ತೊಗೊಂಡೋಗಿರಲ್ಲ. ಫಾರ್ ಎಕ್ಸಾಂಪಲ್, ಅವರು ಕಂಪ್ಯೂಟರ್ ಅಪ್ಲಿಕೇಶನ್ ಏನು ಅಪ್ಲಿಕೇಶನ್ ಹಾಕಿರ್ತಾರೆ 6 ಮಂತ್ಸ್ ಕೋರ್ಸ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ ಅಂತ, ಅವ್ರ ಹತ್ರ ಕರೆಕ್ಟಾದ ಡಾಕ್ಯುಮೆಂಟ್ ಇರಲ್ಲ. ಅಪ್ಲಿಕೇಶನ್ ಏನು ಕಂಪ್ಯೂಟರ್ ಸರ್ಟಿಫಿಕೇಟ್ ಹಾಕಿರೋ 6 ಮಂತ್ಸ್ ಕಂಪ್ಲೀಟೆಡ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಅವರು ಖಂಡಿತ ರಿಜೆಕ್ಟ್ ಮಾಡ್ತಾರೆ. ಇನ್ನು ನೀವೇನಾದರೂ ರೂರಲ್ ಕನ್ನಡ ಮೀಡಿಯಮ್ಮು ಮತ್ತು ಯೋಜನಾ ನಿರಾಶ್ರಿತ ಈ ಥರ ಏನು ಒಂದು ಆಪ್ಷನಲಲ್ಲಿ ಹಾಕಿರ್ತೀರ, ಆ ಎಲ್ಲ ಡಾಕ್ಯುಮೆಂಟು ಕರೆಕ್ಟಾಗಿ ನಿಮ್ಮ ಹತ್ರ ಇಲ್ಲ ಅಂದರೆ ಆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕಿಂತ ಮುಂಚೆನೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನಲ್ಲೇ ನಿಮ್ಮನ್ನ ರಿಜೆಕ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಮತ್ತು ಒರಿಜಿನಲ್ ಕರೆಕ್ಟಾಗಿ ನಿಮ್ಮ ಹತ್ರ ಏನು ಅಪ್ಲಿಕೇಶನ್ ಹಾಕಿರ್ತೀರ ಒರಿಜಿನಲ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ನಿಮ್ಮ ಹತ್ರ ಇರಬೇಕು. ಜೊತೆಗೆ ಸೆಲ್ಫ್ ಅಟೆಸ್ಟೆಡ್ ಅಂತ ನೀವು ಒರಿಜಿನಲ್ ಡಾಕ್ಯುಮೆಂಟ್ ಜೆರಾಕ್ಸ್ ಮಾಡಿಸಿರ್ತೀರಲ್ಲ 2 ಸೆಟ್ಟು, ಆ 2 ಸೆಟ್ಸಲ್ಲೂ ಸೆಲ್ಫ್ ಅಟೆಸ್ಟೆಡ್ ಆಗಿರಬೇಕು. ಸಂಬಂಧಪಟ್ಟ ಗೆಜೆಟೆಡ್ ಆಫೀಸರ್ಸ್ ಕೈಲಿ ಅಂದರೆ ಗ್ರೀನ್ ಪೆನ್ ಸಿಗ್ನೇಚರ್ ಮಾಡ್ತೀರಲ್ಲ ಆ ಒಂದು ಆಫೀಸರ್ ಹತ್ರ ನೀವು ಒಂದು ಜೆರಾಕ್ಸ್ಗೂ ನೀವು ಸಿಗ್ನೇಚರ್ ಮಾಡಿಸಿರಬೇಕು. ಈ ಎಲ್ಲ ಪ್ರೊಸೀಜರು ನೀವು ಕಂಪ್ಲೀಟಾಗಿ ಮಾಡಿದರೆ ಮಾತ್ರ ನೀವು ಇಂಟರ್ವ್ಯೂಗೆ ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ನಿಮಗೊಂದು ಅವಕಾಶ ಮಾಡಿಕೊಡ್ತಾರೆ. ಇಲ್ಲ ಅಂದರೆ ವೆರಿಫಿಕೇಷನ್ ಟೈಮ್ನಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಫೋರ್ಜರಿ ಥರ ಏನೋ ಮಾಡಿಬಿಟ್ಟಿರ್ತಾರೆ, ಸಮಥಿಂಗ್ ಹೇಳೋಕ್ಕಾಗಲ್ಲ ಅದು. ಆ ಥರ ನೀವು ವೆರಿಫಿಕೇಷನ್ ಟೈಮಲ್ಲಿ ಏನಾದರೂ ನೀವು ಕರೆಕ್ಟಾಗಿ ಒರಿಜಿನಲ್ ನಿಮ್ಮದೇ ಆಗಿರಬೇಕು ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ. ಹಾಗಿದ್ರೆ ಮಾತ್ರ ತಗೊಂಡೋಗಿ. ಸುಮ್ಮನೆ ತಪ್ಪಾದ ಡಾಕ್ಯುಮೆಂಟ್ಸ್ನ ಏನಾದರೂ ತಗೊಂಡೋದ್ರೆ ಇಮಿಡಿಯೇಟಾಗಿ ನಿಮ್ಮನ್ನ ಇಂಟರ್ವ್ಯೂಯಿಂದ ರಿಜೆಕ್ಟ್ ಮಾಡ್ತಾರೆ. ಇನ್ನು ಸುಮಾರು ಜನ ಇದು ಗೌರ್ಮೆಂಟ್ ಜಾಬಾ ಅಥವಾ ಪ್ರೈವೇಟ್ ಜಾಬಾ ಅಂತ ಕೇಳಿದ್ದೀರಾ. ಇದು ಗೌರ್ಮೆಂಟ್ ಜಾಬೇ. ಸೇಮ್ BMTC ಏನು ವರ್ಕ್ ಮಾಡ್ತಾಯಿದೆ, KSRTC BMTC ಸೇಮ್. ನೀವು ಫಾರ್ ಎಕ್ಸಾಂಪಲ್ ಹೇಳ್ತಿರೋದು BMTC KSRTC ಹೇಗೆ ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೋ ಹಾಗೆಯೇ ಇದು ಸಹ DCC ಬ್ಯಾಂಕು, ಎಲ್ಲ DCC ಬ್ಯಾಂಕ್ಗಳು ಅಷ್ಟೇ, ಇವು ಗೌರ್ಮೆಂಟ್ ಜಾಬೇ, ಯಾವುದೇ ಪ್ರೈವೇಟ್ ಜಾಬ್ ಅಲ್ಲ. ನಿಮ್ಮ ಸ್ಯಾಲ್ರಿನೂ ಕೂಡ ಈ ಒಂದು ಬ್ಯಾಂಕಿಂದನೇ ಬರುತ್ತೆ. ಯಾರೆಲ್ಲ ಚಿಕ್ಕಮಂಗ್ಳೂರು DCC ಬ್ಯಾಂಕ್ಗೆ ಅಪ್ಲೈ ಮಾಡಿದ್ದೀರಾ ಅವರು ಎಕ್ಸಾಮ್ ಯಾವಾಗ ಅಂತ ಕೇಳಿದ್ದೀರಾ. ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಈಗ ಮಂಡ್ಯ DCC ಬ್ಯಾಂಕ್ಗೆ ಅಪ್ಲಿಕೇಶನ್ ಹಾಕಿ 1 ಇಯರ್ ಆದಮೇಲೆ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ. ಬಟ್ ನಿಮ್ಮದು ರಿಜೆಕ್ಟ್ ಆಗಲ್ಲ. ಏನೋ ಬ್ಯಾಂಕ್ದು ನೋಟಿಫಿಕೇಷನ್ ಕಳಿಸಾದ್ಮೇಲೆ ಎಕ್ಸಾಮ್ನ ಖಂಡಿತ ನಿಲ್ಲಿಸಲ್ಲ, ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ವೆಯ್ಟ್ ಮಾಡಿ, ಸದ್ಯದಲ್ಲೇ ಎಕ್ಸಾಮ್ಗೆ ಕಾಲ್ ಮಾಡ್ತಾರೆ. ಅಲ್ಲಿವರೆಗೂ ನೀವು ಕಂಪ್ಲೀಟಾಗಿ ನಿಮ್ದು ಏನಿದೆ ವರ್ಕ್ನ ನಿಂಪಾಡು ನೀವು ಮಾಡ್ಕೊಂಡು ಹೋಗಿ, ಕಂಟಿನ್ಯೂಸ್ ಓದ್ಕೊಳ್ಳಿ. ಇದು ನಿಮ್ಮ ಎಕ್ಸಾಮ್ಗೆ ತುಂಬ ಯೂಸ್ ಆಗುತ್ತೆ. ಈಗ ಬನ್ನಿ ಮೇನ್ ಟಾಪಿಕ್ಗೆ ಬರೋಣ. ಇಂಟರ್ವ್ಯೂನಲ್ಲಿ ಕೇಳೋ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಷ್ಟಾಗುತ್ತೋ ಅಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಕಂಟಿನ್ಯೂಷನ್ ಇರುತ್ತೆ. ಬನ್ನಿ. ಫಸ್ಟು ಭಾರತದಲ್ಲಿ ಸಹಕಾರ ಸಂಸ್ಥೆಗಳು ಹೇಗೆ ಹುಟ್ಕೊಂತು ಅಂತ ತಿಳ್ಕೊಳ್ಳೋಣ. ಫಸ್ಟು ವ್ಯಾಖ್ಯಾನ. ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟ
ಅದು ತಿಳಿಸ್ಕೊಟ್ಟಿರೋದು ಏನು, ಒಂದು ಕೋಆಪರೇಟಿವ್ ಅಂದರೆ ಏನು ಅಂತ ಈಗ ತಿಳಿಸ್ಕೊಡ್ತೀನಿ ಬನ್ನಿ. ಅಂತಾರಾಷ್ಟ್ರೀಯ ಸಹಕಾರಿ ಒಕ್ಕೂಟ ಸಹಕಾರಿಯನ್ನು ಜಂಟಿಯಾಗಿ ಸ್ವಾಮ್ಯದ ಮತ್ತು ಪ್ರಜಾಸತ್ತಾತ್ಮಕವಾಗಿ ನಿಯಂತ್ರಿತ ಉದ್ಯಮದ ಮೂಲಕ ತಮ್ಮ ಸಾಮಾನ್ಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಗತ್ಯಗಳು ಮತ್ತು ಆಕಾಂಕ್ಷೆಗಳನ್ನು ಪೂರೈಸಲು ಸ್ವಯಂ ಪ್ರೇರಣೆಯಿಂದ ಒಗ್ಗೂಡಿಸಿದ ವ್ಯಕ್ತಿಗಳ ಸ್ವಾಯತ್ತ ಸಂಘ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಒಂದು ವ್ಯಾಖ್ಯಾನ ಕೊಟ್ಟಿದ್ದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಿಯನ್ಸು. ಅಂದರೆ ಒಂದು ಸ್ವಯಂ ಪ್ರೇರಿತವಾಗಿ ಒಗ್ಗೂಡಿತ ವ್ಯಕ್ತಿಗಳಿಂದ ಸ್ವಾಯತ್ತವಾಗಿ ಉಟ್ಕೊಂಡಿರೋಂಥ ಸಂಘ ಅಂತ ಒಂದು ICA ಒಂದು ವ್ಯಾಖ್ಯಾನವನ್ನು ನೀಡಿದೆ. ಇನ್ನು ಸಾಂವಿಧಾನಿಕ ನಿಬಂಧನೆಗಳು ಏನಿವೆ ಅಂತ ತಿಳಿಸ್ಕೊಡ್ತೀನಿ. ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಭಾಗ 9A ಪುರಸಭೆಗಳು ಬರ್ತವೆ. ನಂತರ ಸಂವಿಧಾನದ 97ನೇ ತಿದ್ದುಪಡಿ ಕಾಯ್ದೆ 2011ರ ಹೊಸ ಭಾಗ 9B ಅನ್ನು ಸೇರಿಸಲಾಗಿದೆ. ಇದು ನಿಮ್ಮೆಲ್ರಿಗೂ ಗೊತ್ತು. 9Bಯಲ್ಲಿ ಒಂದು ಸಂವಿಧಾನದಲ್ಲಿ ಒಂದು ಕೋಆಪರೇಟಿವ್ ರಿಲೇಟೆಡ್ನ ಸೇರಿಸಿದ್ದಾರೆ ಅಂತ. ಅದರಲ್ಲಿ ಯಾವ ಭಾಗದಲ್ಲಿ ಏನೇನು ಸೇರಿಸಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸಂವಿಧಾನದ ಭಾಗ 3ರ ಅಡಿಯಲ್ಲಿ 19(1) ಸಬ್ಸೆಕ್ಷನ್ C ವಿಧಿಯಲ್ಲಿ ಒಕ್ಕೂಟಗಳು ಮತ್ತು ಸಂಘಗಳು ನಂತರ ಸಹಕಾರಿಗಳು ಎಂಬ ಪದವನ್ನು ಸೇರಿಸಲಾಗಿದೆ. ಅಂದರೆ ನಮ್ಮ ಮೂಲಭೂತ ಹಕ್ಕುಗಳು ಏನಿದೆ ಭಾಗ 3 ಅದರಲ್ಲಿ ಸಂವಿಧಾನದಲ್ಲಿ ಸಹಕಾರ ಸಂಘಗಳು ಒಂದು ಸ್ಥಾಪಿಸೋದು ಮೂಲಭೂತ ಹಕ್ಕು ಅಂತ ತಿಳಿಸಲಾಗಿದೆ. ನೋಡಿ, ಇದು ಎಲ್ಲ ನಾಗರಿಕರು ಸಹಕಾರಿ ಸಂಘಗಳನ್ನು ರಚಿಸಲು ಅನುವು ಮಾಡಿಕೊಡುತ್ತದೆ. ಇದಕ್ಕೆ ನಾಗರಿಕರ ಮೂಲಭೂತ ಹಕ್ಕಿನ ಸ್ಥಾನಮಾನವನ್ನು ನೀಡಲಾಗಿದೆ. ಆಗಲೇ ನಾನು ಹೇಳ್ದಾಗೆ ಸಹಕಾರ ಸಂಘಗಳನ್ನು ಸ್ಥಾಪಿಸೋದು ಎಲ್ಲರ ಮೂಲಭೂತ ಹಕ್ಕು ಅಂತ ಭಾಗ 3ರಲ್ಲಿ ತಿಳಿಸಲಾಗಿದೆ. ಇನ್ನು ಸಹಕಾರ ಸಂಘಗಳ ಉತ್ತೇಜನಕ್ಕೆ ಸಂಬಂಧಿಸಿದಂತೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಭಾಗ 4 ಹೊಸ ವಿಧಿ 43B ಅನ್ನು ಸೇರಿಸಲಾಗಿದೆ. ಇನ್ನು ರಾಜ್ಯ ನಿರ್ದೇಶಕ ತತ್ವಗಳು ಬಂದರೆ ಇದು ಭಾಗ 4ರಲ್ಲಿ ಬರುತ್ತೆ. ಭಾಗ 4ರಲ್ಲಿ 43B ಏನಿದೆ ಇದರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಬಗ್ಗೆ ಯಾರಾದರೂ ಪ್ರಚಾರ ಮಾಡ್ಬೋದು, ಯಾರು ಒಂದು ಸಂಘ ಸಂಸ್ಥೆಗಳನ್ನ ಸ್ಥಾಪಿಸ್ಬೋದು, ಅದ್ರ ಬಗ್ಗೆ ತಿಳಿಸಿ ಹೇಳ್ಬೋದು ಅನ್ನೋದ್ರ ಬಗ್ಗೆ 43Bಯಲ್ಲಿ ಸೇರಿಸಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ. ಇನ್ನು ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಏನು ತೀರ್ಪು ನೀಡಿದೆ ಅಂದರೆ ಜುಲೈ 2021ರಲ್ಲಿ ಸುಪ್ರೀಂ ಕೋರ್ಟ್ 97ನೇ ತಿದ್ದುಪಡಿ ಕಾಯ್ದೆ 2011ರ ಕೆಲವು ನಿಬಂಧನೆಗಳನ್ನು ರದ್ದುಗೊಳಿಸಿತು. ಈ ತಿದ್ದುಪಡಿಯು ರಾಜ್ಯಗಳು ತಮ್ಮ ಸಹಕಾರ ಸಂಘಗಳ ಮೇಲೆ ಹೊಂದಿದ್ದ ವಿಶೇಷ ಅಧಿಕಾರವನ್ನು ಕುಗ್ಗಿಸಿದ್ದರಿಂದ ಇದು ಒಕ್ಕೂಟ ವ್ಯವಸ್ಥೆಗೆ ಪ್ರಮುಖ ಉತ್ತೇಜನ ನೀಡಿತು ಅಂತ ತಿಳಿಸಿದೆ. ಇನ್ನು ಭಾಗ 9B ಸಹಕಾರ ಸಂಘವನ್ನು ನಡೆಸುವ ನಿಯಮಗಳನ್ನು ನಿರ್ದೇಶಿಸುತ್ತದೆ. 9B ಏನಿದೆ ನಾನು ಆಗಲೇ ತಿಳಿಸ್ಕೊಟ್ಟಂಗೆ ಇದು ಒಂದು ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಬರುತ್ತದೆ. ಇದು ಸಂಘ ಸಂಸ್ಥೆಗಳನ್ನು ನಡೆಸುವ ಮತ್ತು ಹೇಗೆ ನಿರ್ದೇಶಿಸಬೇಕು, ಹೇಗೆ ಪ್ರಚಾರ ಮಾಡಬೇಕು ಅನ್ನೋದು ಭಾಗ 9Bಯಲ್ಲಿ ಬರುತ್ತೆ. ಇನ್ನು SC ಪ್ರಕಾರ ಸುಪ್ರೀಂ ಕೋರ್ಟ್ ಪ್ರಕಾರ 9B ಲೇಖನಗಳಲ್ಲಿ 243ZH ನಿಂದ ZT ರಾಜ್ಯ ಶಾಸಕಾಂಗಗಳು ಅದರ ಒಂದು ಸಹಕಾರಿ ಕ್ಷೇತ್ರದ ಮೇಲೆ ಹೊಂದಿರುವ ವಿಶೇಷ ಶಾಸಕಾಂಗ ಅಧಿಕಾರದ ಮೇಲೆ ಗಮನಾರ್ಹವಾಗಿ ಮತ್ತು ಗಣನೀಯವಾಗಿ ಪರಿಣಾಮ ಬೀರಿದೆ. ಅಲ್ಲದೆ 97ನೇ ತಿದ್ದುಪಡಿಯಲ್ಲಿನ ನಿಬಂಧನೆಗಳನ್ನು ಸಂವಿಧಾನದ ಅಗತ್ಯದಂತೆ ರಾಜ್ಯ ಶಾಸಕಾಂಗಗಳಿಂದ ಅಂಗೀಕರಿಸದೆ ಸಂಸತ್ತೇ ಅಂಗೀಕರಿಸಿತು. ಅಂದರೆ ಸಂಸತ್ತೇ ಒಂದು ಏನೇ ಅಂತಿಮ ತೀರ್ಮಾನ ಬಂದರೂ ಸಂಸತ್ನಲ್ಲಿ ಅಂಗೀಕಾರವಾಗೋದು. ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಒಪ್ಕೊಬೇಕು. ಇನ್ನು ರಾಜ್ಯಗಳು ತಮಗೆ ಮಾತ್ರ ಮೀಸಲಾಗಿರುವ ವಿಷಯಗಳ ಮೇಲೆ ಶಾಸನ ರಚಿಸುವ ವಿಶೇಷ ಅಧಿಕಾರವನ್ನು ಹೊಂದಿವೆ ಎಂದು ಸುಪ್ರೀಂ ಕೋರ್ಟ್ ಅಭಿಪ್ರಾಯಪಟ್ಟಿದೆ. ಸಹಕಾರ ಸಂಸ್ಥೆಗಳು ರಾಜ್ಯ ಪಟ್ಟಿಯ ಭಾಗದಲ್ಲಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಈಗ ಸಹಕಾರ ಸಂಸ್ಥೆಗಳ ಸ್ಟೇಟ್ ಲಿಸ್ಟಲ್ಲಿದೆ. ಇನ್ನು 97ನೇ ಸಾಂವಿಧಾನಿಕ ತಿದ್ದುಪಡಿಗೆ ವಿಧಿ 368 ಸಬ್ಕ್ಲಾಸ್ 2ರ ಪ್ರಕಾರ ಕನಿಷ್ಠ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳು ಅನುಮೋದನೆ ನೀಡಬೇಕಾಗಿದೆ. ಇನ್ನು ಸಂವಿಧಾನ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ರಾಜ್ಯದ ಅರ್ಧದಷ್ಟು ಶಾಸಕಾಂಗಗಳು ಒಂದು ಅನುಮೋದನೆಯನ್ನು ನೀಡಬೇಕು. ಇನ್ನು 97ನೇ ತಿದ್ದುಪಡಿಯ ಸಂದರ್ಭದಲ್ಲಿ ಅನುಮೋದನೆ ನೀಡದ ಕಾರಣ ಅದು ರದ್ದುಗೊಳಿಸುವ ಜವಾಬ್ದಾರಿಯನ್ನು ಅದು ಹೊಂದಿತ್ತು. ಇನ್ನು ಬಹುರಾಜ್ಯ ಸಹಕಾರ ಸಂಘಗಳಿಗೆ MSSCS ಸಂಬಂಧಿಸಿದ ಭಾಗ 9Bಯ ನಿಬಂಧನೆಗಳ ಸಿಂಧುತ್ವವನ್ನು ಅದು ಎತ್ತಿ ಹಿಡಿದಿದೆ.
ಒಂದು ರಾಜ್ಯಕ್ಕೆ ಸೀಮಿತವಾಗಿರದ ಉದ್ದೇಶಗಳನ್ನು ಹೊಂದಿರುವ ಎಂಎಸ್ಸಿಎಸ್ಗಳ ಸಂದರ್ಭದಲ್ಲಿ ಶಾಸಕಾಂಗ ಅಧಿಕಾರವು ಭಾರತದ ಒಕ್ಕೂಟದಂತಾಗಿರುತ್ತದೆ ಎಂದು ಅದು ಹೇಳಿದೆ. ಭಾರತದಲ್ಲಿ ಸಹಕಾರ ಚಳುವಳಿ ಹುಟ್ಟು ಎಲ್ಲಿ ಆಯಿತು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಚಳುವಳಿಯ ಕಾರಣಗಳು. ಭಾರತದಲ್ಲಿ ಸಹಕಾರ ಚಳುವಳಿ 19ನೇ ಶತಮಾನದ ಕೊನೆಯ ತ್ರೈಮಾಸಿಕದಲ್ಲಿ ಚಾಲ್ತಿಯಲ್ಲಿದ್ದ ಸಂಕಷ್ಟ ಮತ್ತು ಪ್ರಕ್ಷುಬ್ಧತೆಯಿಂದ ಹುಟ್ಟುಕೊಂಡಿತು. ಅಂದರೆ 19ನೇ ಶತಿಯ ಕೊನೆಯ ತ್ರೈಮಾಸಿಕದಲ್ಲಿ ಇದೇನು ಹುಟ್ಕೊಂತು. ಇದು ಕೈಗಾರಿಕಾ ಕ್ರಾಂತಿಯ ಗ್ರಾಮೀಣ ಕೈಗಾರಿಕೆಗಳಿಗೆ ಮಾರಕ ಹೊಡೆತ ನೀಡಿತು ಮತ್ತು ಜನರನ್ನು ಉದ್ಯೋಗ ಮತ್ತು ಜೀವನೋಪಾಯದ ಏಕೈಕ ಮಾರ್ಗವಾದ ಕೃಷಿಯತ್ತ ತಳ್ಳಿತು. ಇದು ಈ ಒಂದು ಸಹಕಾರ ಚಳುವಳಿ ಹುಟ್ಟಿದ ಟೈಮಲ್ಲಿ. ಇನ್ನು ಪರಿಣಾಮವಾಗಿ ಹಿಡುವಳಿಗಳ ಉಪವಿಭಾಗ ಮತ್ತು ವಿಂಗಡಣೆಯು ಕೃಷಿಯನ್ನು ಆರ್ಥಿಕವಲ್ಲದ ಪ್ರತಿಪಾದನೆಯನ್ನಾಗಿ ಮಾಡುತ್ತದೆ. ಇನ್ನು ಭೂಕಂದಾಯ ಸಂಗ್ರಹಣೆಯ ಬಿಗಿತ, ಮಳೆ ಅನಿಶ್ಚಿತತೆ ಮತ್ತು ಪರಿಣಾಮವಾಗಿ ಕಡಿಮೆಯಾದ ಬೆಳೆ ಉತ್ಪಾದನೆಯಂತಹ ಇತರ ಅಂಶಗಳು ರೈತರು ದೇವಿದಾರರನ್ನು ಸಂಪರ್ಕಿಸುವಂತೆ ಒತ್ತಾಯಿಸಿದವು. ಅಂದರೆ ಅಕಾಲಿಕ ಮಳೆಯಿಂದಾಗಿ ಮತ್ತು ಕಡಿಮೆಯಾದ ಬೆಳೆ ಉತ್ಪಾದನೆ ಏನು ಕಡಿಮೆ ಆಯಿತು, ಇದರಿಂದಾಗಿ ಲೇವಾದೇವಿದಾರರು ಅಂದರೆ ಜನಗಳು ಸಾಲ ಪಡ್ಕೊಳ್ಳೋಕ್ಕೆ ಹೆಚ್ಚು ಮುಂದಾಗ್ತಾರೆ. ಮತ್ತು ಲೇವಾದೇವಿಗಾರರು ಬೆಳೆಯನ್ನೇ ಅತ್ಯಂತ ಕಡಿಮೆ ಬೆಲೆಗೆ ಖರೀದಿಸುವ ಮೂಲಕ ಅಥವಾ ಹೆಚ್ಚಿನ ಬಡ್ಡಿ ದರಗಳನ್ನು ವಿಧಿಸುವ ಮೂಲಕ ಹಣವನ್ನು ಸಾಲವಾಗಿ ನೀಡುತ್ತಿದ್ದರು. ಈ ಎಲ್ಲ ಅಂಶಗಳು ಪರ್ಯಾಯ ಸಂಸ್ಥೆಯ ಮೂಲಕ ಅಗ್ಗದ ಸಾಲವನ್ನು ಒದಗಿಸುವ ಅಗತ್ಯವನ್ನು ಒತ್ತಿ ಹೇಳಿದವು. ಇನ್ನು ಭಾರತದಲ್ಲಿ ಅನೌಪಚಾರಿಕ ಸಹಕಾರ ಸಂಸ್ಥೆಗಳು ಯಾವ್ಯಾವಿದ್ದಾವೆ ಅಂದರೆ, ಕಾನೂನಿನ ಅಂಗೀಕಾರದ ಮೂಲಕ ಔಪಚಾರಿಕ ಸಹಕಾರಿ ರಚನೆಗಳು ಅಸ್ತಿತ್ವಕ್ಕೆ ಬರುವ ಮೊದಲೇ ಭಾರತದ ಹಲವಾರು ಭಾಗಗಳಲ್ಲಿ ಸಹಕಾರ ಮತ್ತು ಸಹಕಾರ ಚಳುವಳಿಯ ಪರಿಕಲ್ಪನೆಯು ಪ್ರಚಲಿತದಲ್ಲಿತ್ತು. ಅವುಗಳಲ್ಲಿ ಕೆಲವನ್ನು ದೇವಾರೈ ಮತ್ತು ವಾನಾರೈ ಚಿಟ್ಫಂಡ್ಗಳು, ಕುರಿಗಳು, ಬೀಸಿಗಳು ಫಂಡ್ಸ್ ಎಂದು ಹೆಸರಿಸಲಾಯಿತು. ಆಲ್ರೆಡಿ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರ ಚಳುವಳಿ ಬರೋಕ್ಕಿಂತ ಮುಂಚೆ ಈ ಒಂದು ಕೆಲವು ಹೆಸರುಗಳಲ್ಲಿ ಅವು ಏನೋ ಸಂಸ್ಥೆಗಳು ನಡೆಯತೊಡಗ್ತಿದ್ವು. ಇನ್ನು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ನಿಧಿಗಳು ಅಥವಾ ಪರಸ್ಪರ ಸಾಲ ಸಂಘಗಳನ್ನು ಆಯೋಜಿಸಲಾಗುತ್ತಿತ್ತು. ಪಂಜಾಬ್ನಲ್ಲಿ ಸಹಕಾರ ಹಂಚಿಕೆದಾರರ ಪ್ರಯೋಜನಕ್ಕಾಗಿ ಗ್ರಾಮದ ಸಾಮಾನ್ಯ ಭೂಮಿಯನ್ನು ನಿಯಂತ್ರಿಸಲು 1891ರಲ್ಲಿ ಸಹಕಾರ ಮಾರ್ಗಗಳ ಮೇಲೆ ಒಂದು ಸಂಘವನ್ನು ಪ್ರಾರಂಭಿಸಲಾಯಿತು. ಈ ಎಲ್ಲ ಪ್ರಯತ್ನಗಳು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿದ್ದವು ಮತ್ತು ಕಟ್ಟುನಿಟ್ಟಾಗಿ ಅನೌಪಚಾರಿಕವಾಗಿದ್ದವು. ಡೆಕ್ಕನ್ ಗಲಭೆ ಟೈಮಲ್ಲಿ ಗ್ರಾಮೀಣ ಸಾಲದ ಹೊರೆಗೆ ಪರಿಹಾರಕ್ಕಾಗಿ ಕೃಷಿ ಬ್ಯಾಂಕುಗಳ ಸ್ಥಾಪನೆಗೆ ಸರ್ ವಿಲಿಯಂ ವೆಡ್ಬರ್ನ್ ಪ್ರಸ್ತಾವನೆಯನ್ನು ಮಂಡಿಸಿದಾಗ ಮೊದಲ ಅಧಿಕೃತ ಹೆಜ್ಜೆ ಇಡಲಾಯಿತು. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಕಾರ ಚಳುವಳಿಯು ಆರಂಭಿಕ ಹಂತ 1904ರಿಂದ 1911. ಭಾರತದ ಮೊದಲ ಸಹಕಾರಿ ಕಾಯ್ದೆ ಯಾವುದಪ್ಪ ಅಂದರೆ ಭಾರತೀಯ ಕ್ಷಾಮ ಆಯೋಗ. ಇದು 1901ರಲ್ಲಿ ಒಂದು ಆಯೋಗ ಸ್ಥಾಪನೆ ಆಗುತ್ತೆ. ಭಾರತದಲ್ಲಿ ಸಹಕಾರಿ ಸಂಘಗಳ ಪರಿಚಯಿಸಿದ ಕುರಿತು ವರದಿ ಮಾಡಲು ಸರ್ ಎಡ್ವರ್ಡ್ ಲಾ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಸ್ಥಾಪಿಸಲು ಸರ್ಕಾರವು ಪ್ರೇರೇಪಿಸಿತು. ಈ ಒಂದು ಭಾರತೀಯ ಕ್ಷಾಮ ಆಯೋಗದ ಅಧ್ಯಕ್ಷರು ಬಂದು ಸರ್ ಎಡ್ವರ್ಡ್ ಲಾ. ಇವರು ಒಂದು ಸಹಕಾರ ಚಳುವಳಿ ಹೇಗೆ ನಡೀತಿದೆ ಭಾರತದಲ್ಲಿ, ಯಾವ ರೀತಿ ಒಂದು ಉನ್ನತ ಮಟ್ಟದಲ್ಲಿ ಹೇಗೆ ಗೆಲುವು ಸಾಧಿಸ್ತಿದೆ, ಹೇಗೆ ನಡೀತಾ ಇದೆ ಒಂದು ಸಹಕಾರ ಸಂಘಗಳ ಆಡಳಿತ, ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಪಡ್ಕೊಳ್ಳೋಕ್ಕೋಸ್ಕರ ಇವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಆಯೋಗನ ನೇಮಕ ಮಾಡ್ತಾರೆ. ಈ ಸಮಿತಿಯು 1903ರಲ್ಲಿ ಅನುಕೂಲಕರವಾಗಿ ವರದಿ ಮಾಡಿತು ಮತ್ತು ಮೊದಲ ಸಹಕಾರಿ ಸಂಘಗಳ ಕಾಯ್ದೆಯನ್ನು 1904ರಲ್ಲಿ ಅಂಗೀಕರಿಸಲಾಯಿತು. ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳು ಏನೇನು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದೇ ಹಳ್ಳಿ ಅಥವಾ ಪಟ್ಟಣದಲ್ಲಿ ವಾಸಿಸುವ ಅಥವಾ ಒಂದೇ ವರ್ಗ ಅಥವಾ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಯಾವುದೇ 10 ವ್ಯಕ್ತಿಗಳು ಸಹಕಾರಿ ಸಾಲ ಸಂಘಗಳನ್ನು ರಚಿಸಬಹುದು. ಅಂದರೆ ಒಂದೇ ಹಳ್ಳಿಯ ಅಥವಾ ಒಂದೇ ಪಟ್ಟಣದಲ್ಲಿ ವಾಸಿಸುವ ಒಂದೇ ವರ್ಗದವರು ಆಗಿರ್ಬೋದು ಅಥವಾ ಒಂದೇ ಬುಡಕಟ್ಟು ಜನಾಂಗದವರು ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, 10 ಜನ ಸೇರಿ ಒಂದು ಸಂಘವನ್ನು ರಚಿಸ್ಬೋದು. ಇನ್ನು ಒಟ್ಟು ಸದಸ್ಯತ್ವದ ಬಹುಪಾಲು ಅಂದರೆ 80% ಕೃಷಿಕರೇ ಅಥವಾ ಕೃಷಿಯೇತರರೇ ಎಂಬುದನ್ನು ಅವಲಂಬಿಸಿ ಸಂಘಗಳನ್ನು ಗ್ರಾಮೀಣ ಮತ್ತು ನಗರ ಎಂದು 2 ವಿಭಾಗವಾಗಿ ವರ್ಗೀಕರಿಸಲಾಗಿದೆ. ಜೊತೆಗೆ ಗ್ರಾಮೀಣ ಸಮಾಜಕ್ಕೆ ಲಾಭವನ್ನು ವಿತರಿಸಲು ಅನುಮತಿ ಇರಲಿಲ್ಲ ಈ ಒಂದು
ಕಾಯ್ದೆಯಲ್ಲಿ. ಆದರೆ ನಗರ ಸಮಾಜಗಳ ಸಂದರ್ಭದಲ್ಲಿ ನಿವ್ವಳ ಲಾಭದ 25% ಅನ್ನು ಮೀಸಲು ನಿಧಿಗೆ ವರ್ಗಾಯಿಸಿದ ನಂತರ ಲಾಭವನ್ನು ವಿತರಿಸಬಹುದಾಗಿತ್ತು. ಇನ್ನು ಈ ಕಾಯ್ದೆಯ ನ್ಯೂನತೆಗಳು ಏನಪ್ಪ ಅಂದರೆ, ಈ ಕಾಯ್ದೆಯು ಸಾಲೇತರ ಸಂಘಗಳಿಗೆ ಯಾವುದೇ ಕಾನೂನು ರಕ್ಷಣೆ ಇರಲಿಲ್ಲ. ಅಂದರೆ ಈ ಕೃಷಿ ರಿಲೇಟೆಡ್ ಬಿಟ್ಟು ಬೇರೆ ಯಾವುದಕ್ಕೂ ಅಷ್ಟು ಇದು ಯೂಸ್ ಆಗ್ತಾ ಇರಲಿಲ್ಲ. ಇನ್ನು ಕೃಷಿ ಕಾರ್ಯಾಚರಣೆಗಳಿಗೆ ಹಣಕಾಸು ಒದಗಿಸಲು, ನಗರ ಉಳಿತಾಯವನ್ನು ಸಜ್ಜುಗೊಳಿಸಲು ಯಾವುದೇ ಅವಕಾಶವನ್ನು ಅದು ಮಾಡಿರಲಿಲ್ಲ. ಇನ್ನು ನಗರ ಮತ್ತು ಗ್ರಾಮೀಣ ಸಮಾಜಗಳ ವರ್ಗೀಕರಣವು ಅನಿಯಂತ್ರಿತ, ಅವೈಜ್ಞಾನಿಕ ಮತ್ತು ಹೆಚ್ಚು ಅನಾನುಕೂಲಕರವಾಗಿದೆ ಎಂದು ಕಂಡುಬಂದಿತ್ತು ಈ ಒಂದು ಕಮಿಟಿ ರಿಪೋರ್ಟು. ಇನ್ನು 1904ರ ಕಾಯ್ದೆ ಹಲವು ನಿಬಂಧನೆಗಳು ಮತ್ತು ಚಳುವಳಿಯ ಮತ್ತಷ್ಟು ಹರಡುವಿಕೆಗೆ ಅಡ್ಡಿಯಾದವು. ಇನ್ನು ಸಹಕಾರ ಚಳುವಳಿಯ ಮಾರ್ಪಾಡು ಹಂತ. ಈ ಕ್ವಶನ್ಸು ಒಂದೆರಡು ಎಕ್ಸಾಮ್ ಬೆಂಗಳೂರು DCC ಬ್ಯಾಂಕಲ್ಲಿ ಕೇಳಿದ್ದಾನೆ. KMF 2022ರಲ್ಲಿ 20ರಲ್ಲಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತಲ್ಲ, ಆ ಒಂದು ಕ್ವಶನ್ ಪೇಪರಲ್ಲಿ ಈ ಕ್ವಶನ್ಸ್ ಬಂದಿದೆ. ನಿಮ್ಮ ಹತ್ರ ಕ್ವಶನ್ಸ್ ಪೇಪರ್ ನೀವೇನಾದ್ರು KMF ಎಕ್ಸಾಮ್ ಬರೆದಿದ್ರೆ ದಯವಿಟ್ಟು ನೋಡಿ. ಈ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ಸು. ಇಂಥ ರಿಪೀಟೆಡ್ ಕ್ವಶನ್ಸು ಆಲ್ಮೋಸ್ಟ್ ಇಂಟರ್ವ್ಯೂವಲ್ಲೂ ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಸಹಕಾರ ಚಳುವಳಿಯ ಮಾರ್ಪಾಡು ಅಂತ ಬಂದು 1912ರಿಂದ 1918. 1912 ಸಹಕಾರ ಸಂಘಗಳ ಕಾಯ್ದೆ. ಈ ಕಾಯ್ದೆ ಜಾರಿಗೆ ಬಂದು ಅನೇಕ 1904ರಲ್ಲಿ ಏನೇನು ಲೋಪದೋಷ ಇತ್ತು ಕಾಯ್ದೆಯಲ್ಲಿ ಅದನ್ನೆಲ್ಲ ಸರಿಪಡಿಸ್ತು. ಈ ಪ್ರಮುಖ ಅಂಶಗಳೇನಪ್ಪ ಅಂದರೆ, ಯಾವುದೇ ಸಮಾಜ ಅಥವಾ ಕ್ರೆಡಿಟ್ ಅಥವಾ ಇನ್ಯಾವುದೇ ರೀತಿಯಲ್ಲಿ ಅದರ ಸದಸ್ಯರ ಆರ್ಥಿಕ ಹಿತಾಸಕ್ತಿಯನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದ್ದನ್ನು ನೋಂದಾಯಿಸಿಕೊಳ್ಳಬಹುದು. ಇನ್ನು ಸೆಂಟ್ರಲ್ ಬ್ಯಾಂಕ್ ಅಥವಾ ಯೂನಿಯನ್ನಂತಹ ಫೆಡರಲ್ ಸೊಸೈಟಿಯನ್ನು ನೋಂದಾಯಿಸಬಹುದು. ಈ ಒಂದು 1912ರ ಕಾಯ್ದೆಯಲ್ಲಿ. ಇನ್ನು ಅಂತಹ ಸೊಸೈಟಿಗಳಲ್ಲಿ ಯಾವುದೇ ಸದಸ್ಯರು ಒಟ್ಟು ಷೇರು ಬಂಡವಾಳ 1/5ಕ್ಕಿಂತ ಅಥವಾ 1,000 ರೂ.ಗಿಂತ ಹೆಚ್ಚಿನ ಪಾಲನ್ನು ಹೊಂದಿರುವಂತಿಲ್ಲ. ಏನು ಸೊಸೈಟಿ ಸಂಘದಲ್ಲಿ ಶೇರ್ ಹೊಂದಿರ್ತಾರೋ ಅವರು 1/5 ಅಥವಾ 1,000 ಶೇರ್ಗಿಂತ ಹೆಚ್ಚು 1,000 ರೂ. ಶೇರ್ಗಿಂತ ಹೆಚ್ಚು ಹೊಂದಿರುವಂತಿಲ್ಲ. ಇನ್ನು ಸಂಘಗಳಿಗೆ ಕಡ್ಡಾಯ ನೋಂದಣಿ ಅಥವಾ ಆದಾಯ ತೆರಿಗೆ ಮತ್ತು ಮುದ್ರಾಂಕ ಶುಲ್ಕ ಪಾವತಿಯಿಂದ ವಿನಾಯಿತಿ ನೀಡಲಾಗಿದೆ. ಫಸ್ಟು 1904ರ ಕಾಯ್ದೆಯಲ್ಲಿ ಯಾವುದೇ ರಿಜಿಸ್ಟ್ರೇಷನ್ ಆಗಿರಲಿಲ್ಲ. ಹಾಗೆ ರಿಜಿಸ್ಟರು ಕೂಡ ಬೇಕಾಗಿದೆ ಅಂತ ಏನು ಅವ್ರು ಮೆನ್ಷನ್ ಮಾಡಲಿಲ್ಲ. ಬಟ್ 1912ರ ಕಾಯ್ದೆಯಲ್ಲಿ ಸ್ವಲ್ಪ ಮಾರ್ಪಾಡು ತಂದು ಅದರಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡಿಸಿರಬೇಕು. ಜೊತೆಗೆ ರಿಜಿಸ್ಟರ್ ಒಂದು ಸಹಕಾರ ಸಂಘಕ್ಕೆ ಅಂದರೆ ಒಂದು ಸಂಸ್ಥೆಗೆ ರಿಜಿಸ್ಟರ್ ಕೂಡ ಇರಬೇಕು ಅಂತ ತಿಳಿಸ್ಕೊಡ್ತಾರೆ. ಇನ್ನು ಮೆಕ್ಲಗನ್ ಸಮಿತಿ. ಸಹಕಾರ ಚಳುವಳಿ ಆರ್ಥಿಕವಾಗಿ ಸದೃಢವಾಗಿದೆಯೇ ಎಂದು ಅಧ್ಯಯನ ಮಾಡಿ ವರದಿ ಮಾಡಲು 1915ರಲ್ಲಿ ಸರ್ ಎಡ್ವರ್ಡ್ ಮೆಕ್ಲಗನ್ ನೇತೃತ್ವದ ಸಮಿತಿಯನ್ನು ನೇಮಿಸಿತು. ಅಂದರೆ ಸಹಕಾರ ಚಳುವಳಿ ಏನಿದೆ ಇದು ಆರ್ಥಿಕವಾಗಿ ಸದೃಢವಾಗ್ತಿದೆಯಾ ಅಂತ ರಿಪೋರ್ಟ್ ಕೊಟ್ಟಿದ್ದು ಮೆಕ್ಲಗನ್ ಸಮಿತಿ 1915ರಲ್ಲಿ. ಇನ್ನು ಜನಸಾಮಾನ್ಯರ ಅನಕ್ಷರತೆ ಮತ್ತು ಅಜ್ಞಾನ, ಹಣದ ದುರುಪಯೋಗ, ಅತಿರೇಕದ ಸ್ವಜನ ಪಕ್ಷಪಾತ, ಸಾಲ ಮಂಜೂರು ಮಾಡುವಲ್ಲಿ ಅತಿಯಾದ ವಿಳಂಬ ಮತ್ತು ಸಹಕಾರಿ ಚಳುವಳಿಯನ್ನು ಸರ್ಕಾರಿ ಚಳುವಳಿಯಾಗಿ ನೋಡುವುದು ಸಹಕಾರಿ ಚಳುವಳಿಯ ಕೆಲವು ಸ್ಪಷ್ಟ ದೋಷಗಳಿವೆ ಎಂದು ಸಮಿತಿ ಗಮನಿಸಿದೆ. ಇನ್ನು ಸಮಿತಿಯು ಕೆಲವು ಸಲಹೆಗಳನ್ನು ಕೂಡ ನೀಡಿದೆ. ಏನೇನು ಅಂತ, ಸಹಕಾರ ತತ್ವಗಳ ಬಗ್ಗೆ ಎಲ್ಲ ಸದಸ್ಯರಿಗೆ ಅರಿವು ಮೂಡಿಸೋದು. ಹೌದು, ಇನ್ನು ಸಾಲ ಪಡೆಯಲು ಪ್ರಾಮಾಣಿಕತೆ ಮತ್ತು ಮುಖ್ಯ ಮಾನದಂಡವಾಗಿರಬೇಕು. ಇನ್ನು ವ್ಯವಹಾರಗಳು ಸದಸ್ಯರಿಗೆ ಮಾತ್ರ ಸೀಮಿತವಾಗಿರಬೇಕು. ಏನು 1912ರ ಕಾಯ್ದೆ ಏನಿದೆ ಇದು ಈ ರೀತಿ ಒಂದು ಸಲಹೆಯನ್ನು ನೀಡುತ್ತದೆ. ಇನ್ನು ಸಾಲಗಳನ್ನು ನೀಡುವ ಮೊದಲ ಅರ್ಜಿಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಪಾಲಕಗಳ ಪರಿಣಾಮಕಾರಿ ಬಳಕೆಗೆ ಎಚ್ಚರಿಕೆ ಅನುಸರಣೆಯನ್ನು ಮಾಡಬೇಕು. ಇನ್ನು ಒಬ್ಬ ಸದಸ್ಯ ಒಂದು ಮತ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಈ ಮೆಕ್ಲಗನ್ ಸಮಿತಿ ಏನಿದೆ ಅದರಲ್ಲಿ ಒಬ್ಬ ವ್ಯಕ್ತಿ ಒಂದೇ ಮತ ಅಂತ ಮೆನ್ಷನ್ ಮಾಡಿದ್ದಾರೆ. ಆ ಟೈಮಲ್ಲಿ ಮೊದಲನೇ ಮಹಾಯುದ್ಧದ ಕಾರಣ ಶಿಫಾರಸುಗಳನ್ನು ಕಾರ್ಯರೂಪಕ್ಕೆ ತರಲು ಅಸಾಧ್ಯವಾಗಲಿಲ್ಲ. ಇನ್ನು ಸಹಕಾರ ಚಳುವಳಿ ವಿಸ್ತಾರದ ಹಂತ. ಯಾವ ಟೈಮಲ್ಲಿ ಸಹಕಾರ ಚಳುವಳಿ ಬೆಳವಣಿಗೆ ಆಯಿತು ಅಂತ ನೋಡ್ಕೊಂಡು ಹೋಗೋಣ ಬನ್ನಿ. ಮಾಂಟೆಗೊ ಚಾರ್ಲ್ಸ್ ಫುಡ್ ಸುಧಾರಣೆಗಳು. ಈ ಒಂದು ಸುಧಾರಣೆಗಳ ಮೂಲಕ ಸರ್ಕಾರವು
ಸಹಕಾರವು ಪ್ರಾಂತೀಯ ವಿಷಯವಾಯಿತು. ಇದು ಚಳುವಳಿಗೆ ಮತ್ತಷ್ಟು ಪ್ರಚೋದನೆಯನ್ನು ನೀಡಿತು. ಮಾಂಟೆಗೊ ಚರ್ಚ್ಫೋರ್ಡ್ ಏನಿದೆ ಅದು. ಈ ಅವಧಿಯಲ್ಲಿ ಸಹಕಾರ ಸಂಘಗಳ ಸದಸ್ಯತ್ವ ಗಣನೀಯವಾಗಿ ಹೆಚ್ಚಾಗಿತ್ತು. ಇನ್ನು ಸಹಕಾರ ಚಳುವಳಿ ಯಶಸ್ವಿಯಾಗಲು ವಿವಿಧ ರಾಜ್ಯಗಳು ತಮ್ಮದೇ ಆದ ಒಂದು ಆಯ್ಕೆಗಳನ್ನು ಅಂಗೀಕರಿಸಿದವು. ಒಂದು ಆರ್ಥಿಕ ಹಿಂಜರಿತ 1929ರ ಮಂಡಳಿಯ ವರ್ಷವು ಮಹಾ ಆರ್ಥಿಕ ಹಿಂಜರಿಕತೆ ಸಾಕ್ಷಿಯಾಗಿದೆ. 1929ರದು ಆರ್ಥಿಕ ಹಿಂಜರಿತಕ್ಕೆ. ಮತ್ತು ಕೃಷಿ ಉತ್ಪನ್ನಗಳ ಬೆಲೆಯು ಗಮನಾರ್ಹವಾಗಿ ಎರಡನೆಯ ಮಹಾಯುದ್ಧ ಸ್ಟಾರ್ಟ್ ಆಯ್ತದಲ್ಲ, ಆ ಟೈಮಲ್ಲಿ ಗಮನಾರ್ಹವಾಗಿ ಕುಸಿದೋಗ್ತವೆ ಕೃಷಿ ಉತ್ಪನ್ನಗಳ ಬೆಲೆಗಳು. ಮತ್ತು ಇತರ ಆರ್ಥಿಕ ಬಿಕ್ಕಟ್ಟುಗಳೊಂದಿಗೆ ನಿರುದ್ಯೋಗವು ಬೆಳೆಯುತ್ತೆ ಆ ಟೈಮಲ್ಲಿ. ಮತ್ತು ರೈತರು ಸಹಕಾರ ಸಂಘಗಳನ್ನು ಸಾಲವನ್ನು ಮರುಪಾವತಿಸಲು ಸಾಧ್ಯವಾಗುವುದಿಲ್ಲ ಆ ಟೈಮಲ್ಲಿ. ಮಿತಿಮೀರಿದ ಶುಲ್ಕಗಳು ಅನಿರೀಕ್ಷಿತವಾಗಿ ಹೆಚ್ಚಾದವು. ಸಹಕಾರ ಸಂಘಗಳು ಈ ಟೈಮಲ್ಲಿ ನಾಶ ಆಗ್ಬಿಡ್ತವೆ. ಅದೇ ಟೈಮಲ್ಲಿ ಎರಡನೇ ಪುನಶ್ಚೇತನ ಉಂಟಾಗುತ್ತೆ 1930ರಿಂದ 1946 ಟೈಮಲ್ಲಿ. ಈ ಸಮಿತಿಗಳ ನೇಮಕಾತಿ ಸಹಕಾರ ಸಂಘಗಳನ್ನು ಪುನರ್ರಚಿಸುವ ಸಾಧ್ಯತೆಗಳನ್ನು ಪರಿಶೀಲಿಸಲು ಮದ್ರಾಸ್, ಬಾಂಬೆ, ತಿರುವಾಂಕೂರು, ಮೈಸೂರು, ಗ್ವಾಲಿಯರ್ ಮತ್ತು ಪಂಜಾಬ್ಗಳಲ್ಲಿ ವಿವಿಧ ಸಮಿತಿಗಳನ್ನು ನೇಮಿಸಲಾಯಿತು. ಎರಡನೇ ಮಹಾಯುದ್ಧ ಹತ್ತತ್ರ ಟೈಮಲ್ಲಿ. ಇನ್ನು 1937ರಲ್ಲಿ ಕಾಂಗ್ರೆಸ್ ಸಚಿವಾಲಯವು ಅನೇಕ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬಂದಿತು ಮತ್ತು ಸಹಕಾರ ಚಳುವಳಿಯನ್ನು ಸಂಘಟಿಸುವ ಆಸಕ್ತಿಯನ್ನು ಪುನಶ್ಚೇತನಗೊಳಿಸಿತು ಈ ಟೈಮಲ್ಲೇ. ಇನ್ನು ಎರಡನೇ ಮಹಾಯುದ್ಧದ ಪಾತ್ರ. ಈ ಒಂದು ಸಹಕಾರ ಚಳುವಳಿ ಹುಟ್ಕೊಂತಲ್ಲ, ಆ ಟೈಮಲ್ಲಿ ಎರಡನೇ ಮಹಾಯುದ್ಧ ಇರುತ್ತೆ. ಆವಾಗ ಅಸಹಜ ಪರಿಸ್ಥಿತಿಗಳು ಮತ್ತು ಸಹಕಾರಿ ಚಳುವಳಿಯಲ್ಲಿ ದೂರಗಾಮಿ ಬೆಳವಣಿಗೆಗಳಿಗೆ ಕಾರಣವಾಯಿತು. ಇನ್ನು ಕೃಷಿ ಸರಕುಗಳ ಬೆಲೆಗಳು ಏರಲು ಪ್ರಾರಂಭಿಸಿದವು ಮತ್ತು ಗ್ರಾಮೀಣ ರೈತರು ಹೆಚ್ಚುವರಿ ಆರ್ಥಿಕ ಲಾಭಗಳನ್ನು ಪಡೆದರು ಮತ್ತು ಮಾರುಕಟ್ಟೆ ಉತ್ಪಾದನೆ ಹಾಗೂ ಕಾರ್ಮಿಕ ಸಂಘಗಳಂತಹ ಸಾಲೇತರ ಸಂಘಗಳು ವೇಗವಾಗಿ ಹೆಚ್ಚಾದವು. ಇನ್ನು 1945ರಲ್ಲಿ ಅಖಿಲ ಭಾರತ ಸಹಕಾರಿ ಯೋಜನಾ ಸಮಿತಿ ಸಹಕಾರವು ಚಳುವಳಿಯ ಬೆಳವಣಿಗೆ ಪ್ರೋತ್ಸಾಹ ನೀಡಿದ್ರು ಈ ಟೈಮಲ್ಲಿ. ಈ ಸಹಕಾರ ಯೋಜನಾ ಸಮಿತಿ ಇದರ ಅಧ್ಯಕ್ಷರು ಬಂದು R.J. ಸಾರಯ್ಯ. ಇವರು ಸಹಕಾರ ಚಳುವಳಿಯ ಬೆಳವಣಿಗೆಗೆ ತುಂಬಾ ಪ್ರೋತ್ಸಾಹ ನೀಡಿರ್ತಾರೆ. ಇಷ್ಟು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಪಾರ್ಟ್ 2ನಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನಿಮಗೆ ಇಂಟರ್ವ್ಯೂ ರಿಲೇಟೆಡ್ ಕ್ವಶನ್ಸ್ನ ಕೇಳಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್